ಈಗ ನಾನು ಬಡವರಿಗೆಲ್ಲ ಪುಕ್ಕಟಿಯಾಗಿ ಅಕ್ಕಿ ಕೊಡ್ತಾ ಇದ್ದಾಗ ಕೆಲವರು ಕೇಳಿದ್ರು ನನಗೆ, ಸ್ವಾಮಿ ನೀವು ಅಕ್ಕಿ ಕೊಟ್ಬಿಟ್ಟು ಬಡವರಿಗೆ ಯಾರು ಕೂಲಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ನನಗೆ ಅಸೆಂಬ್ಲಿನಲ್ಲಿ. ನಾನು ಹೇಳಿದೆ ಉತ್ತರ ಕೊಡುವಾಗ, ನೋಡ್ರಿ ಯಾರು ಕೆಲಸ ಮಾಡದೆ ಉತ್ಪಾದನೆಯನ್ನ ಅನುಭವಿಸ್ತಾ ಇದ್ದಾರೆ ಅವರು ಸ್ವಲ್ಪ ದಿನ ಕೆಲಸ ಮಾಡಲಿ. ಯಾರು ಉತ್ಪಾದನೆ ಪ್ರಕ್ರಿಯೆಗಳಲ್ಲಿ ತೊಡಗಿಸ್ಕೊಂಡು ಪಾಪ ಬೆವರು ಸುರಿಸ್ತಾ ಇದ್ದಾರಲ್ಲ ಅವರೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದೆ. ಅಂದ್ರೆ ಯಾರು ಕೂಲಿ ಮಾಡೋರು ಇದಾರಲ್ಲ, ಉತ್ಪಾದನೆ ಮಾಡೋರು ಇದಾರಲ್ಲ, ಅವರು ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ. ಯಾರು ಮನೇಲಿ ಕೂತ್ಕೊಂಡು ಬೊಚ್ಚ ಬೆಳೆಸ್ಕೊಂಡಿದಾರಲ್ಲ ಅವರೆಲ್ಲ ಸ್ವಲ್ಪ ಕೆಲಸ ಮಾಡಲಿ ಅಂತ ಹೇಳಿದೆ. ನಾನು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟೆ. ನೀವು ಇದ್ರೋ ಏನೋ ಗೊತ್ತಿಲ್ಲ ನನಗೆ. ಎಚ್ ಕೆ ಪಾಟೀಲ್ ಇದ್ರು, ಆಗ ಶಾಸಕರಾಗಿದ್ರು. ಈಗ ನಮ್ಮ ಶಾಸಕರು ಗುರುಪಾದಪ್ಪ ನಾಗಮಾರ್ಪಲ್ಲಿ ಅಂತೇಳಿ ಬೀದರ್ನವರು MLA, ಅವ್ರು ಕೇಳಿದಂತ ಪ್ರಶ್ನೆ ಇದು ನನಗೆ. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಗುರುಪಾದಪ್ಪ, ನೀನು ಸ್ವಲ್ಪ ದಿನ ಕೆಲಸ ಮಾಡು, ಅವರೆಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅವರು ಅಂತ ಹೇಳಿದೆ ನಾನು. ಈಗ ನಾವು ಅಕ್ಕಿ ಫ್ರೀಯಾಗಿ ಕೊಟ್ಟಿದ್ದೀವಿ. ಯಾರ ಸೋಮಾರಿಗಳಾಗಿದಾರ? ಪ್ರತಿಯೊಬ್ರು ಕೂಡ 2 ಹೊತ್ತು ಊಟ ಮಾಡಲೇಬೇಕಲ್ಲ. ಮತ್ತೆ ಈ ದೇಶ ಬಡತನ ಹೆಂಗ್ ಹೋಗ್ತದೆ? ಸಮಾನತೆ ಹೆಂಗ್ ಬರ್ತದೆ? ಜಾತ್ಯತೀತ ಸಮಾಜ ಹೆಂಗ್ ನಿರ್ಮಾಣ ಆಗ್ತದೆ? ಬರೀ ಹೇಳೋದ್ರ ಮೂಲಕ ಆಗ್ತದ? ಜಾತ್ಯತೀತ ಸಮಾಜ ಆಗ್ಬೇಕು, ಸಮಾಜವಾದ ಸಮಾಜ ನಿರ್ಮಾಣ ಆಗ್ಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು, ಜಾತಿ ಹೋಗ್ಬೇಕು ಅಂತಂದ್ರೆ ಹೋಗ್ಬಿಡ್ತದ? ಜಾತಿ ಹೋಗ್ಬೇಕಾದ್ರೆ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಯಾವಾಗ ಆಗ್ತದೆ ಅಂತಂದ್ರೆ, ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ತದೆ, ಇಲ್ಲೇನು ಸಾರ್ಥಕ ಆಗಲ್ಲ. ಈ ಮಾತನ್ನ ಬಹಳ ಹಿಂದೆನೆ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು, ಅಲ್ಲ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಅದರಿಂದ ನಮ್ಮ ಸಂವಿಧಾನ ಇದೆಯಲ್ಲ, ನಮ್ಮ ಸಂವಿಧಾನ ಮತ್ತೆ ಬಸವಾದಿ ಶರಣರು ಹೇಳದಂತ ವಿಚಾರಗಳು ಸಾಮ್ಯ ಇದ್ದಾವೆ. ಎಲ್ಲ ಬಸವಾದಿ ಶರಣರು ಹೇಳಿದಂತ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಅಡಕಾಗಿದ್ದಾವೆ. ಅದನ್ನ ನಾವು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸರ್ಕಾರಗಳು ಅದನ್ನ ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸರ್ಕಾರಗಳು ಆ ಉದ್ದೇಶವನ್ನ ಈಡೇರಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಪ್ರತಿಯೊಬ್ರು ಕೂಡ ಸಂವಿಧಾನವನ್ನ ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಮತ್ತು ಕರ್ತವ್ಯಗಳು ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆರ್ಟಿಕಲ್ 14 ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆರ್ಟಿಕಲ್ 15ರಲ್ಲಿ ಜಾತಿ ಧರ್ಮ ಆಧಾರದ ಮೇಲೆ ಎಲ್ಲರೂ ಕೂಡ ಸಮಾನವಾಗಿರ್ಬೇಕು. ನಮ್ಮ ದೇಶ ಬಹುತ್ವದ ದೇಶ. ಎಲ್ಲ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಈ ಬಹುತ್ವ ಇರ್ತಕ್ಕಂಥ ದೇಶದಲ್ಲಿ ಅವರು ಅದಕ್ಕೆ ಹೇಳಿರ್ತಕ್ಕಂಥದ್ದು ಏಕತೆ ಮತ್ತೆ ವೈರುಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕಾಗ್ತದೆ. ನಾವು ವೈರುಧ್ಯತೆ ಇರೋದು ಸತ್ಯ. ಇಂಥ ಸತ್ಯ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಏಕತೆಯನ್ನ ಸಾಧಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದೇ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದಕ್ಕೆ ನಾವು ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ
ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ.